ಸರ್ ಹೇಳಿ, ಸಿಲಿಪ್ಪಳಲ್ಲಿ ಮೊನ್ನೆ ಎಲ್ಲ ಬಂದಿರ್ತಂತ ಮಳೆಗೆ ಫುಲ್ಲು ಎಲ್ಲ ಕಡೆ ತುಂಬಿ ಎಲ್ಲರಿಗೂ ಸಾರ್ವಜನಿಕ ಎಲ್ಲ ಕಡೆ ತುಂಬಿದೆ ನೀರು. ರೋಡ್ನಲ್ಲಿ ಬರೋರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ಮು. ಎರಡನೇದು ಮಡವಾಳದಲ್ಲಿ ಒಂದು 20 ಮನೆಗೆ ಮೇಲೆ ನೀರು ನುಗ್ಗಿದೆ ಮಡವಾಳದಲ್ಲಿ. ಆಮೇಲೆ ಈ ಕಡೆ ಬರ್ತಾರಲ್ಲ ಲಾರಿನಲ್ಲಿ ಎಷ್ಟೋ ಜನ ಬಿದ್ದಿದ್ದಾರೆ ಕೆಳಗಡೆ. ಹಾಂ, ನಮಗೆ ನೋಡಿ ಇಷ್ಟು ದೂರ ನೀರು ಇಲ್ಲಿ ಮೊನ್ನೆ. ನೀವು ಕೂಡ ಇಲ್ಲ ವ್ಯಾಪಾರ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಅಂಗಡಿ ಒಳಗಡೆ ನೀರು ಬಂದಿದ್ದ ಹಾಗೆ? ಇಲ್ಲ, ನೀರು ಬಂದಿಲ್ಲ, ನಮ್ಮ ಅಂಗಡಿಗೆಲ್ಲ ಬಂದಿಲ್ಲ ಇಷ್ಟು ಮಠ ಅಷ್ಟೇ. ನಾವು ಬಂದ್ ಮಾಡ್ಕೊಂಡು ಹೋಗಿದ್ದೆ 8:30 ಹಂಗೆ. ಮಳೆ ಬಂದರೆ ಇಲ್ಲೆಲ್ಲ ನೀರೇ ಯಾವಾಗೂ. ಯಾವಾಗೂ ಅಷ್ಟೇ. ಎರಡನೇದು ಜನಗಳು ಓಡೋಕೆ ಬರೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅವ್ರು ಬರ್ತಾರೆ, ಮೋರಿ ಕ್ಲೀನ್ ಮಾಡ್ತಾರೆ, ತಿರ್ಗಾ ಹೋಗುತ್ತೆ, ತಿರ್ಗಾ ತುಂಬಿಕೊಂಡ್ರೆ ತಿರ್ಗಾ ಅದೇ ಪ್ರಾಬ್ಲಮ್ ಇಲ್ಲಿ. ಎಷ್ಟು ಮಟ್ಟಿಗೆ ನೀರು ನಿಂತಿತ್ತು ಸರ್ ನೆನ್ನೆ ಇಲ್ಲಿ? ನನ್ನ ಮಾತ್ರ ಒಂದು 2 ಅಡಿ ನೀರು ನಿಂತಿತ್ತು ಫುಲ್ಲು. ಅಲ್ಲಿ ಗಂಟ RS ಬೇಕ್ರಿ ಇದೆಯಲ್ಲ, ಅಲ್ಲಿ ಗಂಟ 2 ಅಡಿ ನೀರು ನಿಂತಿತ್ತು ಇಲ್ಲಿ. ಈ ಮಳೆ ಸಾಮಾನ್ಯವಾಗಿ ಸಾಕಷ್ಟು ಜನ ಬಿದ್ದೋಗಿರ್ತಾರೆ. ಹೌದು ಹೌದು, ಅದೆಲ್ಲ ನೀವು ಕಣ್ಣಾರ ನೋಡಿರ್ತೀರಿ. ಯಾವ ಥರದ್ದೆಲ್ಲ ಆಗಿದೆ ಹೇಗೆ? ಎಲ್ಲ ಮೊನ್ನೆ 2 ಗಾಡಿ ಅವ್ರು ಬಿದ್ದೋದ್ರು ಅಲ್ಲಿ, 2 ವೀಲರ್ಸ್ ಅವರು. ಸಿಂಕಾಗಿ ಸಡ ಅಂತ ಬರ್ತಾ ಇರ್ತಾರೆ. ಎಷ್ಟೋ ಆಟೋಗಳು ಆಫ್ ಆಗಿಬಿಡುತ್ತೆ ಗಾಡಿ. ಸ್ಟಾರ್ಟಿಗೆ ಸೈಲೆನ್ಸರ್ ಒಳಗಡೆ ನೀರು ಹೋಗ್ಬಿಟ್ಟು ಆಫ್ ಆಗಿಬಿಡುತ್ತೆ. ರೋಡ್ನಲ್ಲಿ ನಿಂತಾಗುತ್ತೆ, ಟ್ರಾಫಿಕ್ ಜಾಸ್ತಿ ಜಾಮ್ ಆಗುತ್ತೆ. ಪ್ರತಿ ವರ್ಷ ಇದೇ ಥರ ಆಗುತ್ತೆ, ಈ ವರ್ಷ ಮಾತ್ರ ಆಗಿರೋದು? ಮಳೆ ಜಾಸ್ತಿ ಬರುವಾಗ ಆ ಥರ ಆಗುತ್ತೆ ಯಾವಾಗೂ ಅಷ್ಟೇ. ಪ್ರತಿ ವರ್ಷ ಮಳೆ ಜಾಸ್ತಿ ಬಂದು ಮೋರಿ ನೀರು ಆಚೆ ಬಂದರೆ ಆಗುತ್ತೆ, ಇಲ್ಲಾಂದರೆ ಕ್ಲಿಯರೆನ್ಸ್ ಇರುತ್ತೆ. ಹೌದು 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 ಹೌದು, ಮಳೆ ಬಂದ್ರೆ ಓಡಾಡಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ? ಇಲ್ಲ ಫುಲ್ ತೊಂದರೆ ಆಗುತ್ತೆ, ಟ್ರಾಫಿಕ್ ಜಾಸ್ತಿ. ಇವಾಗ ಮಳೆ ಬಂದ್ಬಿಟ್ರೆ 8:30 ಸುಮಾರು 12 ಗಂಟೆವರೆಗೆ ನೈಟ್ ಫುಲ್ ಟ್ರಾಫಿಕ್ ಇರುತ್ತೆ ಈ ರೋಡು. ಆಮೇಲೆ ನಿಧಾನವಾಗಿ ಮೂವ್ ಆಗುತ್ತೆ. ನೀರು ಕಮ್ಮಿ ಆದರೆ ಗಾಡಿಗಳು ಅಷ್ಟು ಗಂಟೆ ಟ್ರಾಫಿಕ್ ಇರುತ್ತೆ ಇಲ್ಲಿ, ಅದಕ್ಕೆ ಕಮ್ಮಿ ಇರೋಲ್ಲ. ಮಳೆ ಬಂದರೆ ಯಾವಾಗಲೂ ಟ್ರಾಫಿಕಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಹೌದು, ಮಳೆ ಬಂದ್ರೆ ಮಾತ್ರ. ಮಳೆ ಇರೋದ್ರಿಂದ ಆರಾಮಾಗಿ ಓಡುತ್ತೆ ಗಾಡಿ. ಮಳೆ ಬಂದರೆ ಟ್ರಾಫಿಕ್ ಇರುತ್ತೆ. ಅಂದರೆ ಇಲ್ಲಿ ಪ್ರತಿ ಅಂದರೆ ನಿನ್ನೆಯಿಂದನೂ ನಾವು ನೋಡ್ತಿರ್ಬೋದು, ಬೇರೆ ಯಾರ್ಯಾರು ಬಂದು ಏನಾದರೂ ದೊಡ್ಡ ವ್ಯಕ್ತಿಗಳು ಬಂದು ಆ ಥರ ಏನಾದರೂ ಇಲ್ಲ, ಯಾರು ಬಂದಿಲ್ಲ. ಇವತ್ತೇ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಮೊನ್ನೆ JCBನಲ್ಲಿ ಬಂದು ಎಲ್ಲ ಎತ್ತಿಸಿರು. ಸ್ವಲ್ಪ ನೀರಿಗಿರಲ್ಲ ಒಳಗಡೆ ಡೆಸ್ಟ್ಗೆ ಇಷ್ಟೆಲ್ಲ ಎತ್ಬಿಟ್ಟು ನೀರು ಹೋಗ್ತಾಯಿತ್ತು ಮೊನ್ನೆ. ತಿರ್ಗಾ ಇವಾಗ ಮೇಲೆಗೆ ಬಂತಲ್ಲ ಮಳೆ, ತಿರ್ಗಾ ಇಷ್ಟು ನೀರು ಬಂದುಬಿಡ್ತಿಲ್ಲ. ಹಾಂ, ಅದೆಲ್ಲ ಯಾರು ಬರಲ್ಲ. ವರ್ಷಕ್ಕೊಂದ್ಸತಿ ಇದೇ ಥರ ಟೈಮ್ ಬರ್ತಾರೆ, ನೀರು ತುಂಬಿಕೊಂಡ್ರೆ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಹೋಯ್ತಾರೆ ಅಷ್ಟೇ. ಹೌದು, ಇವಾಗ ಯಾರು ಎದುರಿಸಲ್ಲ. ಇವಾಗ ನಾವು ಇರೋ ಮನೆ ನೈಟ್ ನೀರು ನುಗ್ಗಿಬಿಡ್ತು 3:30ಗೆ. ಬೆಳಗ್ಗೆ 6 ಗಂಟೆವರೆಗೆ ಎತ್ತಾಕಿದ್ದೀವಿ ನೀರು. 6 ಮನೆಗೆ ನೀರು ನುಗ್ಗಿದೆ. ರೋಡ್ ಮೋರಿ ಪಕ್ಕ ಇರೋ ಮನೆನೆಲ್ಲ ನೀರು ನುಗ್ಗಿದೆ. 6 ಮನೆಗೆ, ನನ್ನ ಮನೆಗೆ ಸೇರಿ 6 ಮನೆಗೆ ನೀರು ನುಗ್ಗಿದೆ. ಎಲ್ಲ ಎತ್ತಿ ಆಚೆ ಹಾಕ್ತಾಯಿದ್ವಿ. ಬೆಳಗ್ಗೆ ನೈಟ್ 2:30 ಬೆಳಗ್ಗೆ 6 ಗಂಟೆವರೆಗೆ ಎತ್ತಾಕಿದ್ವಿ ಆಚೆ. ಆ ಮಳೆ ಬಂದ ತಕ್ಷಣ ಸ್ವಲ್ಪ ಮೋರಿನಲ್ಲಿ ಕಮ್ಮಿ ಆದರೆ ನಮ್ಮ ಮನೆಗೆ ಕಮ್ಮಿ ಆಗುತ್ತೆ. ಇಲ್ಲಾಂದ್ರೆ ಮೋರಿ ನೀರೆಲ್ಲ ಮನೆ ಒಳಗಡೆ ಬಂದುಬಿಡುತ್ತೆ. ಮೋರಿ ನೀರೆಲ್ಲ ನಿಮ್ಮ ಮನೆ ಒಳಗಡೆ ಬರುತ್ತೆ. ಮೋರಿ ತುಂಬಿಕೊಂಡ್ರೆ ಮನೆಗೆ ಬರುತ್ತೆ ನೀರು. ಯಾರೂ ಬಂದಿಲ್ಲ. ನಾವು ಬೆಳಗಾಗ ಗಂಟೆ ಆಚೆ ಎತ್ತಾಕ್ತಾಯಿದ್ದೀವಿ ನೀರು, ಯಾರೂ ಬಂದಿಲ್ಲ. ನಾವೇ ಎತ್ತಾಕಿತಾ ಇದ್ದೀವಿ ನೈಟ್ ಒಳಗಡೆ ಬಂದು. ಎಲ್ಲ ಏನು 2 ಅಡಿ ನೀರು ಮನೆ ಒಳಗಡೆ. 4 ಮನೆನ 6 ಮನೆ ಟೋಟಲು. ಆ ಮೋರಿ ಪಕ್ಕ ಇರೋ ಮನೆಯಲ್ಲಿ 6 ಮನೆಗೆ ನೀರು ನುಗ್ಗಿದೆ ಮೊನ್ನೆ ಮಡವಾಳದಲ್ಲಿ. ನಾವೇ ಎತ್ತಿ ಆಚೆ ಹಾಕ್ಬಿಟ್ಟು ಆಮೇಲೆ ಒರೆಸ್ಬಿಟ್ಟು ಮಲಗುವಾಗ 6 ಗಂಟೆ ಆಯಿತು. ಆವಾಗ ನಾವು ತಿರ್ಗಾ ಇದಾಯ್ತು. ಯಾರು ಬಂದಿಲ್ಲ. ಆಮೇಲೆ ಎಲ್ಲ ಬೆಳಗ್ಗೆ ಆದಮೇಲೆ ಬರ್ತಾರೆ 6 ಗಂಟೆಗೆ ಬಂದು ನೋಡ್ಕೊಂಡು ಹೋದ್ರೆ ಏನು ಮಾಡ್ತಾರೆ? ಏನು ವ್ಯವಸ್ಥೆ ಮಾಡಿಲ್ಲ. ಈ ಮನೆಗಳೈತಿ ಇವತ್ತು ಇದು ಕಾರಣ ಏನು ಗೊತ್ತಾ ಸರ್? ಈ ಮೆಟ್ರೋ ಆಗಿದೆ ಕಾರಣ. ಫಸ್ಟೆಲ್ಲ ಎಷ್ಟು ಮಳೆ ಬಂದು ನೀರು ಹೋಗ್ತಾಯಿತ್ತು. 25 ವರ್ಷದಿಂದ ಅಂಗಡಿ ಮಡಗಿದ್ದೀನಿ ನಾನು. ಯಾವತ್ತೂ ನೀರು ಮೋರಿ ಬಿಟ್ಟು ಆಚೆ ಬರ್ತಾಯಿಲ್ಲ. ಈ ಮೆಟ್ರೋ ಯಾವಾಗ ಇಷ್ಟ ಆಯ್ತು ಆವಾಗಿಂದಾನೇ ಮೋರಿಯಿಂದ ಆಚೆ ಬರ್ತಾ ಇರೋದು ನೀರು. ಅದಕ್ಕೆ ಮುಂಚೆ ನೀರು ಎಷ್ಟು ಮಳೆ ಬರಲಿ ನೀರು ಬರ್ತಾಯಿಲ್ಲ, ಮೋರಿನಲ್ಲೇ ಹೋಗೋದು ಎಷ್ಟು ನೀರು ಬಂದ್ರೂ. ಇವಾಗ ಒಂದು 2 ವರ್ಷದಿಂದಾನೇ ಈ ಥರ ಆಗೋದು. ಎಫೆಕ್ಟ್ ಆಗ್ತಾಯಿದೆ. ಅದಕ್ಕೆ ನೀರು ಇವಾಗ ಬರ್ತಾಯಿರೋದು ಮೋರಿಂದ ಆಚೆ. ಅದಕ್ಕೆ ಮುಂಚೆ ಯಾವ ನೀರು ಬರ್ತಾಯಿಲ್ಲ. ಎಷ್ಟು ನೀರು ಬಂದು ನಾನು 25 ವರ್ಷ ಆಯ್ತು ಇಲ್ಲಿ ಅಂಗಡಿ ಮಳಿಗೆ. ಆ ನೀರೆಲ್ಲ ಎಷ್ಟು ಮಳೆ ನೈಟ್ ಫುಲ್ ಹೊಡಿಲಿ ಮೋರಿ ಒಳಗಡೆ ನಾವು ಆಚೆ ಬರ್ತಾಯಿಲ್ಲ. ಇವಾಗ ಬರ್ತಾಯಿದೆ 2-3 ವರ್ಷದಿಂದ. ಮೋರಿ ಕ್ಲೀನ್ ಮಾಡಿಲ್ಲ. ಮೋರಿ ಕ್ಲೀನ್ ಮಾಡಿ ಒಂದು RS ಬೇಕರಿಯಿಂದ ಅಷ್ಟು ಗಂಟೆ ಫಸ್ಟ್ ಮೋರಿ ಅಗಲ ಇತ್ತು. ಇವಾಗ ಸ್ವಲ್ಪ ಅಗಲ ಕಮ್ಮಿ ಮಾಡಿದ್ದಾರೆ.
ಅದಕ್ಕೋಸ್ಕರ ಫಸ್ಟ್ ಅಗಲ ಇರೋ ಮೋರಿ ಅಲ್ಲಿ ಗಂಟ ಇದೆ ರವಿವಾರ ಗಂಟ ನೀರು ಆರಾಮಾಗಿ ಹೋಗ್ತೈತೆ ಎಷ್ಟು ನೀರು ಬಂದ್ರು. ಇವಾಗ ಅಲ್ಲಿ ಆರ್ ಎಸ್ ಬೇಕ್ರಿಯಿಂದ ಸ್ವಲ್ಪ ಈ ಮೆಟ್ರೋದವರು ರೋಡ್ ಅಗಲ ಕಮ್ಮಿ ಮಾಡಿದಾರಲ್ಲ, ಅದಕ್ಕೆ ಇವಾಗ ನೀರು ಇದಾಗಿರೋದು. ಅಂಗಡಿ ಮುಂದೆ ನೋಡ್ತಿರ್ಬೋದು, ಅಂಗಡಿ ಮುಂದೆ ಸಿಕ್ಕಾಪಟ್ಟೆ ಗಲೀಜಿದೆ ಸರ್. ಗಲೀಜಿದೆ ಒಂದು, ಮಾಡ್ತೀರಿ ಇಲ್ಲಿ ಅಂತ. ಗಲೀಜಿದೆ ಒಂದು. ಈ ಮೋರಿ ಮಣ್ಣು ಬರ್ತಾ ಇರೋದು ಇಲ್ಲಿ, ಇಲ್ಲಾಂದ್ರೆ ಇದೆಲ್ಲ ಕ್ಲೀನಾಗಿರೋದು. ಮಳೆ ಬಂದುಬಿಟ್ರೆ ಮೋರಿ ತುಂಬಿ ಅದೆಷ್ಟಲ್ಲ ಇಲ್ಲೇ ಬರೋದು. ನಾನು ಎಷ್ಟು ಸತಿ ಕ್ಲೀನ್ ಮಾಡಿದ್ದೀನಿ ಇಲ್ಲಿ. ಆವಾಗ ಮಳೆ ಬಂದು ಫುಲ್ ಆದರೆ ಇಲ್ಲೇ ಬರುತ್ತೆ ನೀರು ಮೋರಿದು. ಸರ್ ನೆನ್ನೆ ಬಂದಿರತಕ್ಕಂಥ ಮಳೆಗೆ ಎಲ್ಲ ಗಲೀಜ್ ಕೂಡ ನಿಮ್ಮ ಅಂಗಡಿ ಮುಂದೆ ಬಂದಿದೆ. ಹೌದು. ಯಾವ ರೀತಿ ನೀವು ವ್ಯಾಪಾರ ಮಾಡ್ತೀರಾ? ವ್ಯಾಪಾರ ಇಲ್ಲ ಏನಿಲ್ಲ. ನಾವು ಬೆಳಗ್ಗೆಯಿಂದ ನೋಡಿ 4 ಗಂಟೆಯಿಂದ ಇನ್ನೂ 200 ರೂಪಾಯಿ ಆಗಿಲ್ಲ. ಅದೇ ಮಳೆಗಾಲ ಇಲ್ಲಾಂದರೆ ಈ ಥರ ಇಲ್ಲಾಂದರೆ ಇಷ್ಟೊತ್ತಿಗೆ ಒಂದು 2,000 ಮಾಡ್ತಾಯಿದೆ. ಇವಾಗ ಏನಿಲ್ಲ, ಏನು ಮಾಡೋಕ್ಕಾಗುತ್ತೆ ಹೊಟ್ಟೆಪಾಡಿಗೆ. ನಾವು ಬೇರೆ ಶುಗರ್ ಪೇಷಂಟ್, ಬೇರೆ ಕೆಲಸ ಮಾಡ್ತಾಯಿದ್ದೆ. ಸರಿ ಹಿಂಗೆ ಅಂಗಡಿ ಮಾಡಿದ್ರೆ ಈ ಥರ ಇದ್ರೆ ಏನು ಮಾಡೋಕ್ಕಾಗುತ್ತೆ? ನಮ್ಮ ವಿಚಾರಿಸಿಲ್ವಾ ಇಲ್ಲಿ ನಿಮ್ಮ ಹತ್ರ? ಏನೂ ವಿಚಾರಿಸಿಲ್ಲ, ಯಾರೂ ಬರೋದಿಲ್ಲ, ವಿಚಾರಿಸೋದಿಲ್ಲ ಇಲ್ಲಿ ಆ ಥರ. ಸಾಕಷ್ಟು ಜನ ಬಂದಿದ್ರು, ಅದು ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ರು. ಅವ್ರು ನಮಗೆ ವಿಚಾರಿಸಲ್ಲ, ಅದು ಮೋರಿ ನೋಡ್ತಾರೋ ಹೋಯ್ತಾರೆ, ನಮ್ಗೇನು ಕೇಳ್ತಾರೆ ಅವರು. ಏನು ಸ್ಥಳೀಯ ಯಾರನ್ನೂ ವಿಚಾರಣೆ ಮಾಡಲ್ಲ ಅವರು. ಬರ್ತಾರೆ, ಮೋರಿ ನೋಡ್ತಾರೆ, ಅಲ್ಲಿ ಗಂಟ ಹೋಯ್ತಾರೆ, ತಿರ್ಗಾ ಹೋಗ್ತಾರೆ. ಇವಾಗ 4-5 ವರ್ಷ ನೋಡ್ತಾನೆ ಇದ್ದಾರೆ, ಅದು ಹಂಗೆ ಇದೆ.